ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಮಗೆ ನ್ಯಾಯ ಲಭಿಸಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ನಿನ್ನೆ ಹರ್ಷೋಲ್ಲಾಸದಲ್ಲಿ ತೆಲಂಗಾಣ ಹೈಕೋರ್ಟ್ನಲ್ಲಿ ನಿಲ್ಲದ ಹಾಗೆ ಸಂಭ್ರಮಿಸ್ತಾ ಇದ್ರು. ಏನು ನ್ಯಾಯ ಲಭಿಸಿದೆ ಇವರಿಗೆ? ನ್ಯಾಯ ಲಭಿಸಿದ್ದೇನು ಅಂದರೆ, ಇವರ ಕಕ್ಷಿದಾರರಾದಂಥ ಪವನ್ ಖೇಡಾ ಎನ್ನುವಂಥ ಅವಿವೇಕಿ ಮಾಡಿದ ಆರೋಪಕ್ಕೆ ಕೋರ್ಟು 1 ವಾರದ ಕಾಲ ಈತನನ್ನು ಬಂಧಿಸಬಾರದು, ಈತನಿಗೆ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲನ್ನು ಕೊಡಬೇಕು ಅಂತ ಕೋರ್ಟು ತೀರ್ಮಾನ ಮಾಡಿದೆ. ಪ್ರಕರಣ ನಿಮ್ಗೆ ಗೊತ್ತೇ ಇದೆ. ಪವನ್ ಖೇಡಾ ಇದ್ದಕ್ಕಿದ್ದ ಹಾಗೆ 9ನೇ ತಾರೀಕು ಚುನಾವಣೆ ಅಸ್ಸಾಂನಲ್ಲಿದೆ ಅನ್ನುವಂಥ ಸಂದರ್ಭದಲ್ಲಿ 5ನೇ ತಾರೀಕು ದಿಲ್ಲಿಯಲ್ಲಿ ಪ್ರೆಸ್ ಮೀಟು, ಅಸ್ಸಾಮಲ್ಲಿ ಪ್ರೆಸ್ ಮೀಟ್ ಮಾಡಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ರಿಂಕಿ ಶರ್ಮಾ ಅವರು 3 ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ. ಒಂದು ಈಜಿಪ್ಟ್ ಇಟ್ಕೊಂಡಿದ್ದಾರೆ, ಮತ್ತೊಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಟ್ಕೊಂಡಿದ್ದಾರೆ, 3 ಪಾಸ್ಪೋರ್ಟ್ಗಳನ್ನ ಹೊಂದಿದ್ದಾರೆ, ಬಾರ್ಬಡೋಸ್ದು ಒಂದು ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿ ಆತ ಆರೋಪ ಮಾಡಿರ್ತಾರೆ. ಸುಳ್ಳು ಆರೋಪ ಅಂಥೇಳಿ ಹಿಮಂತ ಬಿಸ್ವ ಶರ್ಮಾ ಆತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿರ್ತಾರೆ. ಕೇವಲ ಡಿಫೆಮೇಷನ್ ಅಲ್ಲ, ಜನರನ್ನು ದಾರಿ ತಪ್ಪಿಸುವ, ಚುನಾವಣೆ ಮೇಲೆ ಪ್ರಭಾವ ಬೀರುವ, ಡಾಕ್ಯುಮೆಂಟ್ಗಳನ್ನು ಫೋರ್ಜರಿ ಮಾಡಿರುವ, ಈ ರೀತಿ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿ ಅವ್ರ ಮೇಲೆ ಕೇಸ್ ಹಾಕಿರ್ತಾರೆ. 48 ಗಂಟೆ ಯಾಕೆ ಈಗಲೇ ಅರೆಸ್ಟ್ ಮಾಡುವಂಥ ಕಿರುಚಾಡದಂಥ ಪವನ್ ಖೇಡಾ ದಿಲ್ಲಿಯಿಂದ ಓಡಿ ಹೋಗಿ ಭಗೋಡೆ ಅಂತ ಆತನ ಕರಿತಾ ಇದ್ದಾರೆ, ಓಡೋದವನು ಅಂತ, ಓಡಿ ಹೋಗಿ ತೆಲಂಗಾಣದಲ್ಲಿ ಅಡಿಕೋತಾರೆ. ತೆಲಂಗಾಣದಲ್ಲಿ ಯಾಕೆ? ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ರೆಡ್ಡಿ ನನ್ನನ್ನು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆಯ ಮೇಲೆ ಅಲ್ಲಿ ಹೋಗಿ ಕೋರ್ಟ್ಗೆ ಹೋಗಿ ಆಂಟಿಸಿಪೇಟರಿ ಬೇಲ್ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಮೇಂಟೈನೇಬಿಲಿಟಿಯ ಪ್ರಶ್ನೆ ಬರುತ್ತೆ. ಅಂದರೆ ಈ ಕೋರ್ಟಿನಲ್ಲಿ ಈ ಪ್ರಕರಣವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾ ಬೇಡವಾ? ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ? ಕಕ್ಷಿದಾರ ಒಂದೋ ಸ್ಥಳೀಯನಾಗಿರಬೇಕು, ಇಲ್ಲ ಅಂದರೆ ಘಟನೆ ಆ ಸ್ಥಳದಲ್ಲಿ ನಡೆದಿರಬೇಕು. ಆವಾಗ ಟೆರಿಟೋರಿಯಲ್ ಜೂರಿಡಿಕ್ಷನ್ ಅಂತ ಹೇಳ್ತಾರೆ. ಆ ಟೆರಿಟೋರಿಯಲ್ ಜೂರಿಡಿಕ್ಷನ್ ಬರುತ್ತೆ, ಅಲ್ಲಿ ಕೇಸ್ಗಳನ್ನು ನೀವು ನಡೆಸ್ಬೋದು. ಪವನ್ ಖೇಡಾ ದಿಲ್ಲಿಯವನು, ಆರೋಪ ಮಾಡಿರೋದು ಅಸ್ಸಾಮಿನ ಮುಖ್ಯಮಂತ್ರಿಯ ಪತ್ನಿಯ ಮೇಲೆ. ಕ್ರೈಮ್ ಬ್ರ್ಯಾಂಚು ಕೇಸ್ ಹಾಕಿರೋದು ಅಸ್ಸಾಮಿನ ಕ್ರೈಮ್ ಬ್ರ್ಯಾಂಚ್ನಲ್ಲಿ. ಹೀಗಿರುವಾಗ ಹೈದರಾಬಾದಿಗೆ ಹೋಗಿ ಹೈದರಾಬಾದಿನ ಕೋರ್ಟಿನಲ್ಲಿ ಬೇಲ್ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಡ್ವೊಕೇಟ್ ಜನರಲ್ ಪ್ರಶ್ನೆ ಕೇಳ್ತಾರೆ ಕೋರ್ಟಿನಲ್ಲಿ. ಪವನ್ ಖೇಡಾ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ. ಮಜಾ ಅಂದರೆ ಇವರು ಯಾವ ರೀತಿಯ ಫೇಕ್ ಡಾಕ್ಯುಮೆಂಟ್ಗಳನ್ನು ತಯಾರಿ ಮಾಡ್ತಾರೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಫೇಕ್ ಡಾಕ್ಯುಮೆಂಟ್ಗಳನ್ನು ತಯಾರು ಮಾಡಿರ್ತಾರೆ. ಹೇಗೆ ಅಂದರೆ ಫ್ರಂಟ್ ಪೇಜ್ನಲ್ಲಿ, ಆಧಾರ್ ಕಾರ್ಡಿನ ಫ್ರಂಟ್ ಪೇಜ್ನಲ್ಲಿ ಪವನ್ ಖೇಡಾ ಅವರ ನಂಬರು, ಆಧಾರ್ ಕಾರ್ಡ್ ನಂಬರು, ಅವರ ಅಡ್ರೆಸ್ಸು. ಬ್ಯಾಕ್ ಸೈಡ್ ತಿರುಗಿದರೆ ಫ್ರಂಟ್ ಪೇಜಲ್ಲಿ ಅಡ್ರೆಸ್ ಇರಲ್ಲ, ಬ್ಯಾಕ್ ಪೇಜಲ್ಲಿ ಅವರ ಹೆಂಡತಿಯ ಆಧಾರ್ ಕಾರ್ಡು. ಮಜಾ ನೋಡಿ ಹೇಗಿದೆ. ಫ್ರಂಟ್ ಪೇಜು ಪವನ್ ಖೇಡಾದು, ಬ್ಯಾಕ್ ಪೇಜು ಅವ್ರು ಹೆಂಡ್ತಿದ್ದು. ಕೋರ್ಟ್ನಲ್ಲಿ ಅಬ್ಜೆಕ್ಷನ್ ಹಾಕಲಾಗುತ್ತೆ, ಸ್ವಾಮಿ ಇವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಈ ಡಾಕ್ಯುಮೆಂಟ್ನಲ್ಲಿ ಪವನ್ ಖೇಡಾ ಅವ್ರದ್ದು ಬ್ಯಾಕ್ ಪೇಜ್ ಹಾಕಿಲ್ಲ, ಅವ್ರ ಪತ್ನಿಯದು ಹಾಕಿದ್ದಾರೆ. ಅವಾಗ ಇವರು ವಕೀಲರು ಗಲಿಬಿಲಿಗೊಳಗಾಡ್ತಾರೆ, ಹಾಗಲ್ಲ ಹೀಗೆ ಅವ್ರ ಹೆಂಡತಿ ಇಲ್ಲಿ ಚುನಾವಣೆಗೆ ನಿಂತಿದ್ರು. ಯಾಕಂದರೆ ಸ್ವತಃ ಅಭಿಷೇಕ್ ಮನು ಸಿಂಘ್ವಿ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆಗೆ ನಿಂತು ಸೋತಂಥ ವ್ಯಕ್ತಿ, ಕ್ರಾಸ್ ವೋಟಿಂಗಿಂದಾಗಿ. ತೆಲಂಗಾಣದಲ್ಲಿ ಬಂದು ರಾಜ್ಯಸಭಾ ಸದಸ್ಯರಾದವರು. ಹೀಗಾಗಿ ಅವ್ರಿಗೆ ಇದೇನು ಹೊಸ ವಿಷಯ ಅಲ್ಲ. ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಕಕ್ಷಿದಾರ ಮೇಲೆ ಇಷ್ಟು ದೊಡ್ಡ ಪ್ರಕರಣ ಹಾಕಬೇಕಾದ ಅಗತ್ಯತೆ ಇರಲಿಲ್ಲ, ಆತ ಕೇವಲ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಪೊಲಿಟಿಕಲ್ ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟ್ಗೆ ನೀವು ಬೇಕಾದ್ರೆ ಕ್ಲಾರಿಫಿಕೇಷನ್ ಕೊಡಬಹುದು, ಇಲ್ಲ ಅಂತಂದರೆ ನೀವು ಡಿಫೆಮೇಷನ್ ಕೇಸ್ ಹಾಕ್ಬೋದು. ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿ 100 ಜನ ಪೊಲೀಸರನ್ನು ಕಳಿಸಿ ದಿಲ್ಲಿ ಅವರ ನಿವಾಸದಲ್ಲಿ ಜಪ್ತಿ ಮಾಡಿಸಿ ಅವರ ಡಿಜಿಟಲ್ ಗ್ಯಾಜೆಟ್ಸ್ಗಳನ್ನು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಎತ್ಕೊಂಡ್ಬಂದು, ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಪ್ರಕರಣ. ಆದ್ದರಿಂದ ನನ್ನ ಕಕ್ಷಿದಾರನಿಗೆ ಬಂಧಿಸುವ ಸಾಧ್ಯತೆ ಇರೋದರಿಂದ ಆತನಿಗೆ ನೀವು ಬೇಲ್ ಕೊಡಬೇಕು. ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ಈತನಿಗೆ ಬೇಲ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ, ಈ ಜೂರಿಡಿಕ್ಷನ್ಗೆ ಬರಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ವಾದವನ್ನು 4ನೇ ದಿವಸಕ್ಕೆ ಮುಂದೂಡಲಾಗತ್ತೆ. ಈತ ಪರಾರಿಯಾಗಿ ಒಂದು ವಿಡಿಯೋ ಬಿಡ್ತಾರೆ. ಇಲ್ಲ, ನನಗೆ ಸಿಕ್ಕಂಥ ದಾಖಲೆಗಳಾಗಿದ್ದವು, ನಾವು ತಂದಂಥ ದಾಖಲೆಯಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ಇಂತಿಂತಲ್ಲಿ ಕಂಪ್ನಿ ಇದ್ದಾವೆ ಅಂತ ಹೇಳಿದರು, ಅದನ್ನು ನಾವು ಜೆರಾಕ್ಸ್ ತೊಗೊಂಬಂದ್ವಿ, ಅದು ಸರಿ ಇಲ್ಲ ಅಂತ ಇವರು ಸ್ಪಷ್ಟೀಕರಣ ಕೊಡ್ಬೋದಿತ್ತು. ನನ್ನ ಮನೆಗೆ ಹೋಗಿ ನನ್ನ ಮನೆ ಸೀಸ್ ಮಾಡಬೇಕಾದ ಅಗತ್ಯತೆ ಇತ್ತಾ? ನನ್ನ ಸೋದರಿ ಕೋವಿಡ್ ಆಗಿ ತೀರ್ಕೊಂಡು ಆಕೆ ನೆನಪಿನಲ್ಲಿ ನಾನೊಂದು ಮೊಬೈಲ್ ಇಟ್ಕೊಂಡಿದ್ದೆ, ಆ ಮೊಬೈಲ್ನೂ ಎತ್ಕೊಂಡು ಹೋಗಿದ್ದಾರೆ. ಇನ್ನೊಂದು ನನ್ನ ಹತ್ರ ಗ್ಯಾಡ್ಜೆಟ್ ಇತ್ತು, ಐಪ್ಯಾಡ್ ನಾನು ಬಳಸೇ ಇಲ್ಲ, ಐಪ್ಯಾಡ್ ಎತ್ಕೊಂಡು ಹೋಗಿದ್ದಾರೆ.
ಕಂಪ್ಯೂಟರ್ ಇತ್ತು, ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಹೌದು ಸ್ವಾಮಿ, ನೀವು ಹೇಳಿಕೆಯನ್ನು ಕೊಟ್ಟು ಪರಾರಿಯಾಗಿಬಿಟ್ರೆ, ಹೇಳಿಕೆಗೆ ನೀವು ಸಿಗದೆ ಹೋದ ಸಂದರ್ಭದಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಸೀಸರ್ ಮಾಡಬೇಕಾದ ಅಗತ್ಯತೆ ಬಂದೇ ಬರುತ್ತೆ. ನೀವು ದಿಲ್ಲಿಯಲ್ಲೇ ಇದ್ದಿದ್ದರೆ ಅಥವಾ ಪೊಲೀಸರಿಗೆ ಅವೈಲೇಬಲ್ ಆಗ್ತಾಯಿದ್ರೆ ಕೇಳಿ ಹೇಳಿಕೆಯನ್ನು ತೆಗೆದುಕೊಂಡು ವಿಚಾರಣೆ ಮಾಡಿ ಬಂಧಿಸಿದ್ರೆ ಬಂಧಿಸಿ 24 ಗಂಟೆ ಒಳಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ರು. ನೀವು ಮಾಡಿದ ಕೆಲಸ ಏನು? ಹಿಟ್ ಆ್ಯಂಡ್ ರನ್ ಕೇಸ್. ನಿಮ್ಮ ಗುರುಗಳು ಮಾಡಿದಾಗೆ ರಾಹುಲ್ ಗಾಂಧಿ ಅವರು ಮಾಡಿದ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿದ್ರಿ ನೀವು. ಹಿಟ್ ಆ್ಯಂಡ್ ರನ್ ಮಾಡಿದಾಗ ಮಾಡಬೇಕಾದದ್ದನ್ನೇ ಮಾಡ್ತಾರೆ. ಆ ಕಡೆ ಹಿಮಂತ ಬಿಸ್ವ ಶರ್ಮಾ ಅವರು ಹೇಳಿಕೆಗಳನ್ನು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ ಮತ್ತು ಬೈತಾರೆ. ಅವ್ರ ಹೆಂಡತಿಗೆ ಅನಗತ್ಯವಾಗಿ ನೀವು ಆ ರೀತಿ ಆರೋಪ ಮಾಡಿದರೆ ಇದನ್ನು ಪ್ರೈಮಾ ಫಸೈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅದು ಹೆಂಗೆ ತೊಗೊಳಕ್ಕಾಗತ್ತೆ? ಯಾರೋ ಒಬ್ಬ ವ್ಯಕ್ತಿಯ ಮುಖ್ಯಮಂತ್ರಿ, ಆತ ಯಾರೂ ಅಲ್ಲ, ಮುಖ್ಯಮಂತ್ರಿಗೆ ನೀವು ಇದ್ದಕ್ಕಿದ್ದ ಹಾಗೆ ಆತನ ಪತ್ನಿಯ ಮೇಲೆ ಚಾರಿತ್ರ್ಯವಧೆಯ ಪ್ರಕರಣವನ್ನು ಹೇರಿ ಸ್ಪಷ್ಟೀಕರಣ ಕೊಡಿ ಅಥವಾ ತನಿಖೆ ಮಾಡಿಸಿ. ನೀವು ಆರೋಪ ಮಾಡ್ತೀರಿ, ತನಿಖೆಯನ್ನು ಗೃಹ ಸಚಿವಾಲಯ ಮಾಡಬೇಕಂತೆ. ಹಾಗಾದರೆ ರಾಹುಲ್ ಗಾಂಧಿ ಮೇಲೆ ದ್ವಿಪೌರತ್ವದ ಕೇಸ್ ಇದೆ. ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಯವ್ರು ಬೆಳಗ್ಗೆ ಆದರೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಅದನ್ನ ಸ್ಪಷ್ಟೀಕರಣ ಕೊಟ್ಕೊಂಡು ಕ್ಲಿಯರ್ ಮಾಡ್ಲಿಕ್ಕೆ ತಯಾರಿದ್ದೀರಾ? ಸೋನಿಯಾ ಗಾಂಧಿ ಮೇಲೆ ಇನ್ನೂ ಪೌರತ್ವವನ್ನು ಪಡೆಯದೇ ಇರುವಾಗ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದ ಆರೋಪ ಇದೆ. ಆ ಹೆಸರನ್ನು ಸೇರಿಸಿದ ಆರೋಪ ಇರೋದರಿಂದ ನೀವು ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿ ಅಂತ ಹೇಳಿಬಿಡ್ತೀರಾ? ಆಗಬೇಕಾದಂಥದ್ದು ಹಾಗೆ ಆಗತ್ತಲ್ವ. ಈಗ ಸೋನಿಯಾ ಗಾಂಧಿ ಕೇಸ್ ಹಾಕಬೇಕಾಗಿತ್ತು, ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ, ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ, ಜೈಲಿಗೆ ಹಾಕಿ ಅಂತ ಹೋಗಬೇಕಾಗಿತ್ತು. ಹಿಮಂತ ಬಿಸ್ವ ಶರ್ಮಾ ಪ್ರಾಮಾಣಿಕನಾಗಿದ್ದಾರೆ. ಅವರ ಪತ್ನಿದು ಯಾವುದೇ ರೀತಿಯಾದಂಥ ವ್ಯವಹಾರಗಳಿಲ್ಲ ವಿದೇಶದಲ್ಲಿ. ಬಾರ್ಬೋಡಸಲ್ಲೂ ಇಲ್ಲ, ಈಜಿಪ್ಟ್ನಲ್ಲೂ ಇಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸು ಇಲ್ಲೂ ಇಲ್ಲ. ಅದನ್ನು ಕ್ಲಾರಿಫೈ ಮಾಡಿದ್ದು ಇವರಲ್ಲ, ಸ್ವತಃ ಈಜಿಪ್ಟ್ನ ಎಂಬಸಿ ಮಾಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದಾಖಲೆಗಳು ಹೇಳ್ತಾ ಇದ್ದಾವೆ ಇವ್ರದ್ದು ಪಾಸ್ಪೋರ್ಟ್ ಎಲ್ಲ ಇದು ನಕಲಿ ಖೋಟಾ ಮಾಡಿದ್ದಾರೆ ಅಂಥೇಳಿ. ಈ ರೀತಿಯ ಮೋಡಸ್ ಆಪರೆಂಡಿ ಮಾಡಿದ ಮೇಲೆ ಬಂಧಿಸಬೇಡಿ, ನಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಡಿ, ನಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ಕಮೆಂಟ್ಗಳನ್ನು ಪಾಸ್ ಮಾಡಿ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟು ಅಂದ್ಬಿಟ್ರೆ ಹಾಗಾದ್ರೆ ಏನು ಬೇಕಾದ್ರೂ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ಬೋದಾ? ಕೊನೆಗೆ ಮಾರನೇ ದಿವಸಕ್ಕೆ ವಿಚಾರಣೆಗೆ ಎತ್ಕೊಳ್ಳಲಾಯಿತು. ವಿಚಾರಣೆಗೆ ಎತ್ಕೊಂಡ ಸಂದರ್ಭದಲ್ಲಿ ನಮಗೆ ಇಲ್ಲಿ ಈತನಿಗೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಇದು ಟೆರಿಟೋರಿಯಲ್ ಜ್ಯೂರಿಡಿಕ್ಷನ್ ವಿಚಾರಕ್ಕೆ ಬರುತ್ತೆ. ಆದ್ದರಿಂದ ಒಬ್ಬ ಆರೋಪಿ ದೂರದಲ್ಲಿದ್ದ ಸಂದರ್ಭದಲ್ಲಿ ಆತ ತನ್ನ ಸ್ಥಾನಕ್ಕೆ ಹೋಗಲಿಕ್ಕೆ ಸಮಯದ ಅವಕಾಶವನ್ನು ಕೊಡ್ಬೋದು. ಇಲ್ಲಿಂದ ಹೈದರಾಬಾದಿಂದ ದಿಲ್ಲಿಗೆ ತೆರಳಿ ಅಥವಾ ಗೌಹಾತಿಗೆ ತೆರಳಿ ಆತ ಮುಂದಿನ ಕಾನೂನು ಪ್ರಕ್ರಿಯೆ ಒಳಪಡಿಸ್ಕೊಳ್ಳಿಕ್ಕೆ ಅಥವಾ ಬೇಲ್ಗೆ ಅಪ್ಲೈ ಮಾಡಲಿಕ್ಕೆ ಆತನಿಗೆ ಟ್ರಾನ್ಸಿಟ್ ಬೇಲನ್ನು ಕೊಡ್ಬೋದು. ನಾವು ಹೇಗೆ ಟ್ರಾನ್ಸಿಟ್ನಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತೀವಿ ಆ ರೀತಿ ಹೇಳಿದ್ರೆ 3 ವಾರ ನಮಗೆ ಟ್ರಾನ್ಸಿಟ್ ಬೇಲ್ ಕೊಡಿ ಅವರಿಗೆ. ಆಶ್ಚರ್ಯ ಆಗುತ್ತೆ ಜಡ್ಜ್, 3 ವಾರದ್ದು ಯಾಕೆ ಬೇಕ್ರಿ? ಭಾರತ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇಲ್ಲ, ಅದು ಇಲ್ಲೇ ಇರೋದು. ಮೊದಲೇದಾಗಿ ಆ ರೀತಿ ಕೊಡೋಂಗೇ ಇಲ್ಲ. ನಾವು ವಿನಾಯಿತಿ ಕೊಡೋಣ ಅಂತ ಕೊಡೋದಾದರೆ 1 ವಾರ ಕೊಡ್ಬೋದು. 1 ವಾರದೊಳಗಡೆ ಈತ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಬೇಲ್ ಕೇಳ್ತಾರೋ ಏನು ಕೇಳ್ತಾರೋ ಅದು ಕೇಳಬೇಕು ಅಂತ. ಆ ಕಡೆ ಹಿಮಂತ ಬಿಸ್ವ ಶರ್ಮಾ ಪತ್ರಿಕಾಗೋಷ್ಠಿ ಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ರಿಗ್ಗಿಂಗ್ ಮಾಡಲಿಕ್ಕೆ, ಹೇಗಾದರೂ ಮಾಡಿ ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ಸರಿಯಾದ ಪಾಠವನ್ನು ಕಲಿಸ್ತೀನಿ ಅಂತ ಆತ ನಿಂತಿದ್ದಾರೆ. 1 ವಾರ ಅಂದರೆ ಇನ್ನು 3 ದಿವಸ ಆದಮೇಲೆ ಮತ್ತೆ ಪವನ್ ಖೇಡಾ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಯಾವ ಅಭಿಷೇಕ್ ಮನು ಸಿಂಘ್ವಿ ಭಾಳ ದೊಡ್ಡ ಜಯ ಆಗಿದೆ ಅಂತ ಹೇಳಿದ್ರಲ್ಲ ತೆಲಂಗಾಣದಲ್ಲಿ, ಅದು ಜಯ ಅಲ್ಲ, ಸದ್ಯಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಒಬ್ಬ ಕ್ಯಾನ್ಸರ್ ಪೇಷಂಟ್ ಇರ್ತಾನೆ, ಆತನಿಗೆ ಟ್ರೀಟ್ಮೆಂಟ್ ಕೊಡುವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ. ಲಾಸ್ಟ್ ಸ್ಟೇಜ್ ಕೇಸ್ ಅದು. ಚೇತರಿಸ್ಕೊತಾನೆ. ಚೇತರಿಸ್ಕೊಂಡ ಸಂದರ್ಭದಲ್ಲಿ ಇಲ್ಲ ಆತನ ಕಾಯಿಲೆ ಹೊರಟು ಹೋಯ್ತು ಅನ್ನೋಕ್ಕಾಗಲ್ಲ. ಕಾಯಿಲೆ ಹೊರಟು ಹೋಗುವ ನಿಟ್ಟಿನಲ್ಲಿ ನೀವು ಕೊಟ್ಟಂಥ ಕೀಮೋಥೆರಪಿಯಿಂದ ಆತ ಚೇತರಿಸ್ಕೊಂಡು ಎದ್ದು ಕೂತಿದ್ದಾನೆ ಅಂತ ಅರ್ಥವೇ ವಿನಃ ಸಮಸ್ಯೆ ಪರಿಹಾರ ಆಯಿತು ಅಂತ ಅಲ್ಲ. ಅಥವಾ ನ್ಯಾಯಾಲಯ ಈತ ಪ್ರಾಮಾಣಿಕ, ಈತ ಮಾಡಿದಂಥ 3 ಪಾಸ್ಪೋರ್ಟ್ಗಳಿದ್ದಾವೆ ಅನ್ನೋ ಅಂತ ಆರೋಪ ಸತ್ಯ ಅಂತಲೂ ಅಲ್ಲ, ಅದು ನ್ಯಾಯಕ್ಕೆ ಸಂದ ಜಯ ಅಂತೂ ಅಲ್ವೇ ಅಲ್ಲ. ಇದನ್ನು ಯಾರು ಅರ್ಥ ಮಾಡಿಸೋದು ಈ ಜನರಿಗೆ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.